ಗ್ರಹಣ ಅಂದ್ರೆ ಕೆಟ್ಟದ್ದೇ ಇರುತ್ತಾ ಅಥವಾ ಒಳ್ಳೇದು ಏನಾದ್ರು ಆಗತ್ತಾ? ಮತ್ತು ಯಾರಿಗೆ ಒಳ್ಳೇದಾಗತ್ತೆ ರಾಶಿ ಫಲವನ್ನ ನೋಡೋದಾದ್ರೆ ಗುರುಗಳೇ? ಖಂಡಿತಮ್ಮ ನೋಡಿ, ರಾಶಿ ಫಲವನ್ನ ನೀವು ನೋಡ್ತಕ್ಕಂಥದ್ದಾದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಇದು ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಈಗ ಏನಾಗುತ್ತೆ ಅಂದ್ರೆ ರಾಶಿ ಫಲ ಅಂತ ತೆಗೆದುಕೊಂಡಾಗ ಸ್ವಾತಿ ನಕ್ಷತ್ರ, ಮಖ ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಶತಭಿಷ ಪೂರ್ವಾಷಾಢ ನಕ್ಷತ್ರ, ಭರಣಿ ನಕ್ಷತ್ರ. ಈ ನಕ್ಷತ್ರಗಳು ರಾಹು ನಕ್ಷತ್ರ, ಕೇತು ನಕ್ಷತ್ರಗಳಿವು. ಈ ನಕ್ಷತ್ರದವರಿಗೆ ಮಾತ್ರ ಎಫೆಕ್ಟ್ ಅಂತಂದ್ರೆ ಕೆಟ್ಟದ್ದಲ್ಲ, ಆದ್ರೆ ಆ ಕಾಲದಲ್ಲಿ ಮಾತ್ರ 1 ತಿಂಗಳು ಎಚ್ಚರದಿಂದ ಇದ್ರೂ ಪರಿಹಾರ ಮಾಡಿಕೊಂಡ್ರೆ ಸಾಕು. ಗ್ರಹಣ ಆಗೋಗಿದೆ, ಈ ರಾಶಿಗಳು ತೊಂದರೆ ಇದೆಯಲ್ಲಪ್ಪ ಅಂತ ತುಂಬ ನೋವು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರಿಹಾರವೂ ಕೂಡ ಭಗವಂತ ಕೊಟ್ಟಿರ್ತಾನೆ, ಅದನ್ನು ನಾವು ಯಥಾಶಕ್ತಿ ಜ್ಞಾನಮಿತಿ ಮಾಡಿ ಒಳ್ಳೆಯದಾಗುತ್ತೆ. ಮೊದಲನೇದಾಗಿ ನೋಡಿ, ಮೇಷರಾಶಿಗೆ ನಾವು ನೋಡೋದಾದರೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಈ 3 ನಕ್ಷತ್ರ ಯಾರು ಪ್ರೆಗ್ನೆನ್ಸಿ ಇರ್ತಾರೆ, ಗರ್ಭಿಣಿಯರಿರ್ತಾರೆ, ದಯವಿಟ್ಟು ಈ ಗ್ರಹಣ ಕಾಲದಲ್ಲಿ ದಯವಿಟ್ಟು ಆಚೆ ಬರೋದು ಬೇಡ. ದೇವರ ನಾಮಸ್ಮರಣೆ ಮಾಡಿ. ಗರ್ಭಿಣಿ ಹೆಂಗಸರಿಗೆ ನಿಷಿದ್ಧ, ಏನು ತೊಂದರೆ ಏನಿಲ್ಲ, ಅವ್ರು ಊಟ ತಿಂಡಿ ತಗೋಬಹುದು. ಎರಡನೇದಾಗಿ ನಿದ್ರಾಭಂಗ ಅಂತ ಹೇಳ್ತಾರೆ. 12ನೇ ಮನೆಯಲ್ಲಿ ಶನಿ ಇದ್ದರೆ ಅದ್ರ ಜೊತೆ ಶುಕ್ರನು ಸೇರಿದ್ರೆ ಈ ಮೇಷರಾಶಿಯವರು ಯಾರ್ಯಾರು ಲವ್ ಮ್ಯಾರೇಜ್ ಆಗಬೇಕು ಅಂತ ಇರ್ತಿರೋ ಅವರು 1.5 ತಿಂಗಳು ತುಂಬ ಹುಷಾರಾಗಿ ಕೆಟ್ಟ ನಿರ್ಧಾರಗಳು ತೊಗೊಂಡು ತಂದೆ ತಾಯಿಗೆ ನೋವು ಕೊಡ್ತಕ್ಕಂಥದ್ದಾಗುತ್ತೆ. ದಯವಿಟ್ಟು ಆ ಥರ ನಿರ್ಧಾರ ತಗೋಬೇಡಿ. ಎರಡನೇದಾಗಿ ಉದ್ಯೋಗದಲ್ಲಿ ಏನು ಉದ್ಯೋಗ ಮಾಡ್ತೀರಾ, ಸಾಲ ಬಾಧೆ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮೇಷರಾಶಿಯವರು ಈ ತಿಂಗಳಲ್ಲಿ ಚೆಕ್ ಕೊಡೋಕ್ಕೆ ಹೋಗ್ಬೇಡಿ. ಎರಡನೇದು ಮಧ್ಯಸ್ಥಿಕೆ ನಿಂತ್ಕೊಂಡು ಸಾಲ ಕೊಡ್ಸೋಕ್ಕೆ ಹೋಗ್ಬೇಡಿ ದಯವಿಟ್ಟು ಈ ತಿಂಗಳಲ್ಲಿ ಮಾತ್ರ. ಎರಡನೇದಾಗಿ ನಾನು ಅದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ, ಜಾತಕದಲ್ಲಿ ಅದು ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂಥವ್ರಾದರೆ ನಮ್ಗೆ ಒಳ್ಳೆಯ ದಾರಿ ತೋರಿಸ್ತಾರೆ. ಪರಿಪೂರ್ಣ ತಿಳ್ಕೊಳ್ಳದೆ ಅರ್ಧಮರ್ಧ ತಿಳ್ಕೊಂಡು ಏನೋ ಮಾಡೋಕ್ಕೋ ಏನೋ ಆಗುತ್ತೆ. ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ, ಜಾತಕ ಪರಿಶೀಲನೆ ಯಾಕೆ ಮಾಡ್ಕೋಬೇಕು? ಕಾರಣ ಒಂದಿದೆ. ಒಂದು ಆರೋಗ್ಯಕ್ಕೆ, ಎರಡನೇದು ಶಿಕ್ಷಣಕ್ಕೆ, ಮೂರನೇದು ಏನಕ್ಕೆ ಅಂದರೆ ಯಾರಿಗಾದ್ರೂ ಜಾತಕದಲ್ಲಿ ಲವ್ ಮ್ಯಾರೇಜ್ ಇದೆ ಅಂತ ಗೊತ್ತಾದಾಗ ಅದು ಮುಂಜಾಗ್ರತೆ ತಗೊಂಡು ಅದಕ್ಕೇನಾದರೂ ಒಂದು ಡಿಸಿಷನ್ ತೊಗೊಳ್ಳಿ. ಮತ್ತೆ ಯಾಕೆ ನೋವು ತಿನ್ನಬೇಕು? ಅದು ನಮ್ಮ ಕೈಯಲ್ಲಿದೆ. ಅದನ್ನು ಸರಿಯಾದ ರೀತಿಯಾಗಿ ತೋರಿಸ್ಕೊಂಡು ಅದಕ್ಕೊಂದೊಳ್ಳೆ ನಿರ್ಧಾರ ತೊಗೊಂಡ್ರೆ ಆಯಿತು. ಎಷ್ಟೋ ಜನ ನನ್ನ ಹತ್ರ ಬಂದು ಕೇಳ್ತಾರೆ, ಗುರುಳೇ ನಮ್ಮ ಮಗಳು ಹಿಂಗಾಯಿತು, ನಮ್ಮ ಮಗ ಹಿಂಗಾಯಿತು ಅಂತ ಪಾಪ ಹೇಳ್ತಾರೆ. ಅದು ಅದರಲ್ಲಿ ಇರುತ್ತೆ, ಅದನ್ನು ತಿಳ್ಕೋಬೇಕು. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಏನು ಕಳ್ಕೊಂಡು ನಾವು ಸಂಪಾದನೆ ಮಾಡ್ತೀವಿ. ಮದುವೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟಾಗಿರ್ತಕ್ಕಂಥ ಅದು ಸ್ಟೇಜ್ ಅದು. ಅದು ಒಂದು ಒಳ್ಳೆಯ ಮನೆ ಹುಡುಗಿ ಸೇರಿಬಿಟ್ರೆ, ಒಳ್ಳೆಯ ಮನೆ ಹುಡುಗಿ ಸೊಸೆ ಆಗಿಬಿಟ್ರೆ ತೃಪ್ತಿ ಆಗಿಬಿಡುತ್ತೆ, ಅವ್ರ ಜೀವನ ಎಲ್ಲ ಸ್ವರ್ಗ. ಅದರಲ್ಲಿ ಒಂದು ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ, ಜೀವನ ಪರ್ಯಂತ ನಾವು ತಿನ್ನಬೇಕಾಗತ್ತೆ. ಅದಕ್ಕೆ ಜಾತಕ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮೇಷರಾಶಿಯವರು ಏನು ಮಾಡಬೇಕಂತಂದರೆ, ಈ ಗ್ರಹಣ ಸಂದರ್ಭದಲ್ಲಿ ಕಾಲಭೈರವನ ಅಷ್ಟಕವನ್ನು ನೀವು ಗ್ರಹಣ ಆರಂಭ ಆದಾಗಿಂದ ಕೊನೆಯ ತನಕ ಓದೋದ್ರಿಂದ ಕಾಲಭೈರವನ ಅನುಗ್ರಹದಿಂದ ಖಂಡಿತವಾಗ್ಲೂ ಗ್ರಹಣ ಗ್ರಹಚಾರ ಪರಿಹಾರ ಆಗುತ್ತೆ. 1 ತಿಂಗಳ ಕಾಲ ಕಾಲಭೈರವನ ಅಷ್ಟೋತ್ತರವನ್ನು ಓದ್ತಕ್ಕಂತಾಗಲಿ ಅಥವಾ ಕಾಲಭೈರವನ ದರ್ಶನ ಮಾಡಿದ್ರು ಕೂಡ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ಎರಡನೇದೇನಾಗಿದೆ ಅಂದರೆ, ಈ ಗ್ರಹಣ ಗ್ರಹಚಾರದಲ್ಲಿ ಇದೊಂದು 30 ಭಾಗ ಅಷ್ಟೇ ಪರಿಣಾಮ ಆಗೋದು, ಭಯಪಡೋ ಅವಶ್ಯಕತೆ ಇಲ್ಲ. ಸಿಂಹರಾಶಿಯವರಿಗೆ ನೋಡಿ, ಅದೇ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ, ಹಾಗಂತ ಹೇಳ್ಬಿಟ್ಟು ಸಿಂಹರಾಶಿಯವ್ರಿಗೆಲ್ಲ ಕೆಟ್ಟದ್ದಾಗತ್ತೆ ಅಂತಲ್ಲ, ಅದರ ಪರಿಣಾಮ ಇರುತ್ತೆ. ಪರಿಹಾರ ಮಾಡಿಕೊಂಡ್ರೆ ಸಾಕು. ಇವ್ರಿಗೇನೆಂದರೆ ನೋಡಿ, ಸಪ್ತಮದಲ್ಲೇ ಕುಜ, ಸಪ್ತಮದಲ್ಲೇ ರಾಹು, ಸಪ್ತಮದಲ್ಲೇ ರವಿ, ಇಷ್ಟು ಗ್ರಹಗಳು ಬಂದು ಅಷ್ಟಮದಲ್ಲಿ ಶುಕ್ರನು ಬಂದಾಗ ಒಂದು ದಾಂಪತ್ಯ ಕಲಹ ಅಂತ ಹೇಳ್ತಾರೆ. ಸಿಂಹರಾಶಿಗೆ ನಿತ್ಯಾಪವಾದ ಅಂತಾರೆ. ಯಾಕೆಂದರೆ ರಾಹು ಅಪವಾದವನ್ನು ತರ್ತಾನಂತೆ. ಅದಕ್ಕೆ ಗಂಡ ಹೆಂಡತಿ ಮಧ್ಯ 3ನೇ ವ್ಯಕ್ತಿ ಯಾರನ್ನೂ ಸೇರಿಸ್ಕೋಬಾರ್ದಂತೆ. ಎರಡನೇದಾಗಿ ಮದುವೆಯಲ್ಲಿ ಮೋಸ ಅಂದರೆ ಕುಜ ಸಪ್ತಮದಲ್ಲಿದ್ದಾಗ ಹುಡುಗಿಯನ್ನು ನೋಡಿ ಮದುವೆ ಆಗ್ಲಿಕ್ಕೆ ಹೋಗಿ ಕಣ್ಣು ಮುಂದೆ ಮೋಸ ಆಗ್ತಕ್ಕಂಥದ್ದೇ. ಅದಕ್ಕೆ ಸಿಂಹರಾಶಿಯವರು ವಿವಾಹ ವಿಚಾರ ಏನಿದೆ ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿದು. ನಂತರ ಉದ್ಯೋಗದಲ್ಲಿ ಹಿಂಸೆ ಜಾಸ್ತಿ ಆಗ್ತಕ್ಕಂಥದ್ದು. ಅಷ್ಟಮದಲ್ಲಿ ಶುಕ್ರ ಬಂದಾಗ ಸೌಮಂಗಲ್ಯ ಯೋಗ ಆಗುತ್ತೆ. ಯಾರಿಗೆ? ಹುಡುಗಿಯರಿಗೆ. ಹುಡುಗರಿಗೆ ಏನಾಗುತ್ತೆ, ಅಷ್ಟಮದಲ್ಲಿ ಶುಕ್ರ ದೋಷದಿಂದ ವಿವಾಹ ಜೀವನ ನರಕ ಸದೃಶ ಅಂತ ಹೇಳ್ತಾರೆ ವರಾಹಮಿರ ಆಚಾರ್ಯರು. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದಿದ್ದು ನೀವೇನು ಮಾಡಬೇಕಂತಂದರೆ, ಸರ್ವಮಂಗಳೆ ಅಂದರೆ ಯಾರು? ಪಾರ್ವತಿ. ಆಕೆಗೆ ಈ 5 ಶುಕ್ರವಾರ ಅಥವಾ 4 ಮಂಗಳವಾರ ಸಿಗುತ್ತೆ ಇಲ್ಲಿ ಮಾರ್ಚಿಯಲ್ಲಿ. ಆ 4 ಮಂಗಳವಾರ ಅಥವಾ ಶುಕ್ರವಾರ ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಆರತಿ ಮಾಡೋದ್ರಿಂದ ಪರಿಹಾರ ಖಂಡಿತ ಸಿಗುತ್ತೆ, ಒಳ್ಳೆಯದಾಗತ್ತೆ ಸಿಂಹರಾಶಿಯವರಿಗೆ. ಇನ್ನು ನಾವು ಮುಂದಿನ ರಾಶಿ ಸ್ವಲ್ಪ ಅವ್ರಿಗೆ ಪರಿಣಾಮ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ಸ್ಪೈನಲ್ ಕಾರ್ಡಲ್ ಅಂತ ಹೇಳ್ತಾರೆ. ಈ ಬೆನ್ನಿನ ಮೂಳೆ ಆಗಬಹುದು, ಅಥವಾ ದಾಂಪತ್ಯದಲ್ಲಿ ಅನುಮಾನಗಳು ಜಾಸ್ತಿ ಆಗುತ್ತೆ. ಸಪ್ತಮದಲ್ಲಿ ಶನಿ ಕುಜರು ಬಂದಾಗ ದಾಂಪತ್ಯದಲ್ಲಿ ಅನುಮಾನ ಆಗುತ್ತೆ. ಯಾರೋ ಬಂದರು ಹೋದ್ರು, ಇವೆಲ್ಲ ಬೇರೆ ಬೇರೆ ರೀತಿ ಅನುಮಾನ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಕನ್ಯಾ ರಾಶಿಯು ಜಡತ್ವ ಅಂತ ಹೇಳುತ್ತೆ. ಅಂದರೆ ಈ ಗಾಡಿ ಓಡಿಸ್ಬೇಕಾದ್ರೂ ಅಥವಾ ಏನೊಂದು ಕೆಲಸ ಮಾಡ್ತಿರ್ಬೇಕಾದ್ರೆ ತಕ್ಷಣ ಅಥವಾ ಕಾಲಿಗಾಗಲಿ ಅಥವಾ ಬೆನ್ನಿನ ಮೂಳೆಗಾಗಲಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥದ್ದು,
ಉಳುಕ್ತಕ್ಕಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಂತರ ರಕ್ತಕ್ಕೆ ಸಂಬಂಧಪಟ್ಟಿದ್ದು ವೀಕ್ನೆಸ್ ಉಂಟಾಗ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಕನ್ಯಾ ರಾಶಿಯವರು ಏನು ಮಾಡಬೇಕಂತಂದರೆ ವಿಷ್ಣು ಸಹಸ್ರನಾಮ ಪಾರಾಯಣವೋ ಅಥವಾ ಓಂ ನಮೋ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡೋದ್ರಿಂದ ಒಳಿತುಂಟಾಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ಮುಂದುವರಿಸೋಣ. ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ಇದು ಎಫೆಕ್ಟ್ ಆಗ್ತಕ್ಕಂಥದ್ದು ನೋಡಿ, ನಮ್ಮ ಸಿಂಹ ರಾಶಿಯಲ್ಲಿ ನಡೀತಾ ಇದೆ ಗ್ರಹಣ. ಧನುಸ್ಸು ರಾಶಿಯವರೆಗೂ ಪರಿಣಾಮ ಇರುತ್ತೆ. ಆ ಧನುಸ್ಸು ರಾಶಿಯವರಿಗೆ ಚತುರ್ಥದಲ್ಲಿ ಶನಿ ಇದ್ದು ಚತುರ್ಥದಲ್ಲಿ ಮಾತೃಸ್ಥಾನದಲ್ಲಿ ಶುಕ್ರ ಬಂದಾಗ ಆಕಸ್ಮಿಕವಾದಂಥ ವಾಹನ ಸಿಗುತ್ತೆ. ಯಾರಿಗೆ? ಧನುಸ್ಸು ರಾಶಿಯವರಿಗೆ ಆಕಸ್ಮಿಕವಾಗಿ ತೊಗೊಳ್ತಕ್ಕಂಥದ್ದು ಯೋಗ ಉಪಯೋಗಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದ ವಿಚಾರ. ಆದ್ದರಿಂದ ನಿಮ್ಮ ಸ್ಥಿತಿ ನಿಮ್ಮ ಗತಿ ನೋಡ್ಕೊಂಡು ತೊಗೋಬೇಕಾಗತ್ತೆ. ಎರಡನೇದಾಗಿ ಸಹೋದರಲ್ಲಿ ಕಲಹ ಉಂಟಾಗ್ತಕ್ಕ ಭೂಮಿಗೆ ಸಂಬಂಧಪಟ್ಟಿದ್ದು ಯಾರ್ಯಾರ ಮನೇಲಿ ಆಸ್ತಿಗೆ ಸಂಬಂಧಪಟ್ಟಿದ್ದು ಪೆಂಡಿಂಗ್ ಇತ್ತೋ ಅದನ್ನು ಸಮಾಧಾನವಾಗಿ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ಳಿ. ಎರಡನೇದಾಗಿ ವೃತ್ತಿಯಲ್ಲಿ ಹಿಂಸೆ ಅಂದರೆ ಏನು? ತುಂಬ ಈ ಕೊಲೀಗ್ಸ್ ಇದ್ನೋ ಅಥವಾ ಕೆಲಸ ಮಾಡೋ ಜಾಗದಲ್ಲೋ ಪೂರ್ವಾಷಾಢ ಉತ್ತರಾಷಾಢ ಮೂಲ ನಕ್ಷತ್ರದವರಿಗೆ ಸ್ವಲ್ಪ ವೃತ್ತಿಗೆ ಸಂಬಂಧಪಟ್ಟಿದ್ದು ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕಂತನೋ ಹಿಂಸೆ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಅರ್ಜೆಂಟಲ್ಲಿ ಮನೆ ಬದಲಾವಣೆ ಮಾಡಿ ಆ ಮನೇಲಿ ಏನೋ ತೊಂದರೆ ಇರುತ್ತೆ ಗೊತ್ತಾಗಲ್ಲ, ಬದಲಾವಣೆ ಮಾಡಿಬಿಡ್ತೀರಾ. ದಯವಿಟ್ಟು ವೃತ್ತಿಯಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ತಾಳ್ಮೆಯಿಂದ ಬದಲಾಯಿಸಿ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಪರಿಹಾರ ಅಂತಕ್ಕಂಥದ್ದು ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಭಾನುವಾರ ಮಾತ್ರ 4 ಭಾನುವಾರ ಮಾಡಿ ಖಂಡಿತವಾಗಲೂ ಒಳಿತುಂಟಾಗ್ತಕ್ಕಂಥ ಧನುಸ್ಸು ರಾಶಿಯವರಿಗೆ ಇರುತ್ತೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಇದರ ಎಫೆಕ್ಟ್ ಇರುತ್ತೆ. ಕುಂಭರಾಶಿಗೆ ಚಿತ್ತಭ್ರಮಣೆ ಅಂತ ಹೇಳ್ತಾರೆ. ಚಿತ್ತಭ್ರಮಣೆ ಯಾಕಪ್ಪ ಅಂದರೆ ಜನ್ಮದಲ್ಲಿ ರಾಹು ಇದ್ದಾಗ ಮನುಷ್ಯನಿಗೆ ಜಡತ್ವ ಉಂಟಾಗುತ್ತೆ. ಜೊತೆಯಲ್ಲಿ ವಾಗ್ದೋಷ ಅಂತಾರೆ. ದ್ವಿತೀಯದಲ್ಲಿ ಶನಿ ಕುಜರು ಬಂದಾಗ ವಾಕ್ಸ್ಥಾನದಲ್ಲಿದ್ದರೆ ಹಲ್ಲಿಗೆ ಸಂಬಂಧಪಟ್ಟಿದ್ದು ಏನೋ ಮಾಡಿಸ್ಕೊಳ್ಳೋಕೆ ಹೋಗಿ ಅದು ರೂಟ್ ಕೆನಲ್ ಅಂತಾಗಿ ಇನ್ನೇನೋ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಲ್ಲಿಗೆ ಸಂಬಂಧಪಟ್ಟಿದ್ದು ಮುಂದಿನ ತಿಂಗಳು ಗ್ರಹಣ ಕಳೆದ ಮೇಲೆ ಕುಂಭರಾಶಿಯವರು ಹುಷಾರಾಗಿರಬೇಕು. ಜೊತೆಗೆ ಹಲ್ಲಿನ ತೊಂದರೆ, ಜೊತೆಗೆ ಹಣದ ವಿಚಾರದಲ್ಲಿ ಆಕಸ್ಮಿಕವಾದಂಥ ನಷ್ಟ ಉಂಟಾಗ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಹಣದ ವಿಚಾರದಲ್ಲಿ ಜೊತೆಗೆ ಹಲ್ಲಿನ ವಿಚಾರದಲ್ಲಿ ಚಿತ್ತಭ್ರಮಣೆ ಅಂತಂದರೆ ಮನುಷ್ಯ ಎಲ್ಲಿ ಕೂತ್ರಲ್ಲೇ ಕೂತ್ಕೊಳ್ತಕ್ಕಂಥ. ಯಾಕೆಂದರೆ ಇವಾಗ ಶನೇಶ್ವರನ ಕೊನೆಯ ಭಾಗ ನಡೀತಾ ಇದೆ. ಅದಕ್ಕೆ ವಾಕ್ಸ್ಥಾನ ಧನಸ್ಥಾನದಲ್ಲಿ ಇರೋದರಿಂದ ಬಂಧುಗಳೊಂದಿಗೆ ಸ್ವಲ್ಪ ಸೌಮ್ಯವಾಗಿ ನಡ್ಕೊಂಡ್ರೆ ಒಳ್ಳೆಯದು. ಕುಂಭರಾಶಿಯವರು ಸಾಧಾರಣವಾಗಿ ಏನು ಮಾಡಬೇಕಂತಂದರೆ ಬಿಲ್ವಾನಾಂ ಸ್ಪರ್ಶನಂ ಪುಣ್ಯಂ ದರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಬಿಲ್ವಾನ ಮುಟ್ಟಿದ್ರೆಷ್ಟು ಪುಣ್ಯನೋ ಸ್ಪರ್ಶ ಮಾಡಿದಷ್ಟು ಪುಣ್ಯನೋ ಅದನ್ನು ದರ್ಶನ ಮಾಡಿದ್ರೆ ಅಷ್ಟೇ ಪುಣ್ಯ. ಅದಕ್ಕೆ ಸೋಮವಾರ ಕಾಲದಲ್ಲಿ ಚಂದ್ರಶೇಖರ ಅಂತಂದರೆ ಈಶ್ವರ, ಅವನಿಗೆ ಬಿಲ್ಲು ಪತ್ರೆಯನ್ನು ಸಮರ್ಪಣೆ ಮಾಡಿ ಬರೋದರಿಂದ ಈ ಗ್ರಹಣದ ಎಫೆಕ್ಟು ತುಂಬ ಕಡಿಮೆ ಆಗುತ್ತೆ. ಇದರಿಂದ ಈ 5 ಏನು ಹೇಳಿರ್ತೀನಿ ಈ 5 ರಾಶಿಗಳಿಗೆ ಮಾತ್ರ ಸ್ವಲ್ಪ ಪರಿಣಾಮ ಇರುತ್ತೆ. ಹೇಳಿರ್ತಕ್ಕಂಥ ಪರಿಹಾರವನ್ನು ಮಾಡ್ಕೊಳ್ಳಿ, ಅದರಿಂದ ಅನುಕೂಲ ಆಗುತ್ತೆ. ಮಿಕ್ಕ ರಾಶಿಗಳಿಗೆ ಗ್ರಹಣದ ಎಫೆಕ್ಟ್ ಇರಲ್ಲ. ಆದರೂ ಕೂಡ ಚಂದ್ರಗ್ರಹಣ ಕಾಲದಲ್ಲಿ ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ, ಅದು ಏನಪ್ಪ, ಯಾವುದ್ಯಾವುದೋ ಮಂತ್ರಗಳು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಮಂತ್ರಗಳಿದೆ, ಎಲ್ಲವನ್ನೂ ನಾವು ಕಲಿಯೋಕ್ಕಾಗಲ್ಲ. ಅದಕ್ಕೆ ನಿಮಗಾಗಿ ಸರಳವಾಗಿರ್ತಕ್ಕಂಥ ಸೂಕ್ಷ್ಮವಾದಂಥ ಮಂತ್ರವನ್ನು ಹೇಳ್ತೀನಿ, ಅದನ್ನು ಬರೆದಿಟ್ಕೊಳ್ಳಿ. ಅದನ್ನು ನೀವು ಗ್ರಹಣ ಕಾಲದಲ್ಲಿ ಮಾಡಿದ್ರೆ ಯಾರೋ ಒಬ್ಬರು ಮಾಡಿದ್ರೆ ಒಬ್ರಿಗೆ ಒಳ್ಳೆಯದಲ್ಲ, ನಿಮ್ಮ ಕುಟುಂಬ ಎಲ್ಲವೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿರಬೇಕು. ಚೆನ್ನಾಗಿರ್ಬೇಕಂದ್ರೆ ಆ ಮಂತ್ರ ಈ ಥರ ಇದೆ: ಓಂ ಕ್ಷಿಪ್ರ ಪ್ರಸಾದಾಯ ಗಂ ಗಣಪತಯೇ ನಮೋ ನಮಃ. ಓಂ ಕ್ಷಿಪ್ರ ಪ್ರಸಾದಾಯ ಗಂ ಗಣಪತಯೇ ನಮೋ ನಮಃ. ಆದ್ದರಿಂದ ಈ ಮಂತ್ರವನ್ನು ತಾವು ಬರೆದಿಟ್ಕೊಂಡು ಒಂದು 58 ಬಾರಿಯೋ 21 ಬಾರಿಯೋ ಗ್ರಹಣ ಕಾಲದಲ್ಲಿ ಹೇಳಿದಾಗ, ಯಾಕೆ ಈ ಮಂತ್ರವನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಕಾರಣಕ್ಕೆ. ನಮ್ಮ ಎಲ್ಲ ಕೆಲಸಗಳು ನಡಿಬೇಕಂದ್ರೆ ಯಾರು ಕಾರಣ? ಗಣಪತಿ ಕಾರಣ. ನಮಗೆ ಬರ್ತಕ್ಕಂಥ ಗ್ರಹಚಾರಗಳನ್ನು ನಿವಾರಣೆ ಮಾಡೋ ಶಕ್ತಿ ಯಾರಿಗಿದೆ? ಗಣಪತಿಗಿದೆ. ಅದಕ್ಕೆ ನೀವು ಏನೇ ಪೂಜೆ ಮಾಡಿದ್ರೆ ಯಾರಿಗೆ ಮಾಡ್ತೀರಾ? ಫಸ್ಟ್ ಗಣಪತಿಗೆ ಮಾಡ್ತೀರಾ. ಆದ್ದರಿಂದ ಗಣಪತಿ ಆರಾಧನೆ ಮಾಡಿ ಖಂಡಿತವೂ ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ. ಅದರ ಜೊತೆಯಲ್ಲಿ ಸ್ವಲ್ಪ ಹಾಲನ್ನು ಬಟ್ಲಲ್ಲಿ ಇಟ್ಕೊಂಡು ಆ ಗ್ರಹಣ ಕಾಲದಲ್ಲಿಟ್ಟು ಗ್ರಹಣ ಮುಗಿದ ಮೇಲೆ ಅದನ್ನು ಎಲ್ಲಾದರೂ ಅರಳಿ ಮರದ ಹತ್ರ ಹಾಕ್ತಕ್ಕಂಥದ್ದು. ಇದಕ್ಕೆ ದಾನ ಏನು ಹೇಳ್ತಾರೆ ಅಂತಂದರೆ ಅಕ್ಕಿಯನ್ನು, ಎಕ್ಕದ ಹಾರವನ್ನು, ಬಿಳಿ ಬ್ಲೌಸ್ ಪೀಸನ್ನು, ಇವು 3 ತೆಗೆದುಕೊಂಡು ಹೋಗಿ ಸಾಯಂಕಾಲ ತಲೆಗೆ ಸ್ನಾನ ಆದಮೇಲೆ ನವಗ್ರಹ ಪ್ರದಕ್ಷಿಣೆ ಮಾಡಿ ಇದನ್ನು ದಾನವನ್ನು ಕೊಟ್ಟು ಓಂ ಚಂದ್ರಾಯ ನಮೋ ನಮಃ, ಓಂ ಚಂದ್ರಾಯ ನಮೋ ನಮಃ. ಯಾಕಂದರೆ ಎಲ್ರಿಗೂ ಸುಲಭವಾಗಿರ್ಬೇಕು ಹೇಳಲಿಕ್ಕೆ, ಅದನ್ನು ಸುಲಭವಾಗಿ ಹೇಳ್ತಾ ಇದ್ದೀನಿ. ಇದನ್ನು ತೊಗೊಂಡೋಗಿ ಕೊಟ್ಟು ನಮಸ್ಕಾರ ಮಾಡ್ಕೊಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ.